ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ನಿಮಗೆ ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಈ ಒಂದು ಥರ್ಡ್ ಪ್ರಿಪ್ರೇಟರಿಗೆ ಏನೇನು ನಡೀತಾ ಇದೆ, ಆಲ್ ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಬಿಡ್ತಾ ಹೋಗ್ತಿದ್ದೀನಿ. ಸೊ ನಿನ್ನೆ ನಾನು ಬಿಟ್ಟಿದ್ದೆ ಇಂಗ್ಲೀಷ್ನ, ಸೊ ಅದರದ್ದು ಕೀ ಆನ್ಸರ್ಸ್ ಸಹ ಬಿಟ್ಟಿದ್ದೀನಿ. ಇದೇ ರೀತಿ ನಿಮಗೆ ಫೈನಲ್ ಎಕ್ಸಾಮ್ಗೂ ಸಹ ಬಿಡ್ತೀನಿ. ಮತ್ತು ನಿಮ್ಮ ಮುಂದೆ ಯಾವ ಒಂದು ಪರೀಕ್ಷೆಗಳಿದೆ ಎಲ್ಲದಕ್ಕೂ ನಾನು ನಿಮಗೆ ಯೂಸ್ಫುಲ್ ಆಗೋ ಥರ ವೀಡಿಯೋಸ್ನೇ ಬಿಡ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೂ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ಸಹ ನೋಡಿಬಿಟ್ಟು ಪಾಸಿಂಗ್ ಪ್ಯಾಕೇಜ್ ಹಿಂದಿ ಪಾಸ್ ಆಗಲ್ಲ ಅನ್ನೋರು ಸಹ ಪಾಸ್ ಆಗ್ಬೋದು ಈ ಒಂದು ಪಾಸಿಂಗ್ ಪ್ಯಾಕೇಜಿಂದ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ಬೇಕು ಅನ್ನೋರು ತಗೊಳ್ಬೋದು. ನಾವು ಅವ್ರಿಗೋಸ್ಕರನೇ ಕನ್ಫರ್ಮ್ ಇರೋ ಕ್ವಶನ್ಸನ್ನ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಅದೊಂದು ನಿಮಗೆ ಯೂಸ್ಫುಲ್ ಮೆಂಬರ್ಶಿಪ್ ತೊಗೊಳ್ಳೋದ್ರಿಂದ. ಆಮೇಲೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಫಸ್ಟ್ ನೋಡಿ, ಕಂಠಸ್ಥ ಕವಿತಾ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ನಿಮಗೆ 4 ಮಾರ್ಕ್ಸ್ಗಿರುತ್ತೆ. ಕಂಠಸ್ಥ ಕವಿತಾ ನಿಮಗೆ ಬರೋದು ಇದೊಂದೇ. ಸೊ ಅಸಫಲತಾ ಪೊಯಮ್ ಏನಿದೆ ಇದು ನಿಮಗೆ 4 ಮಾರ್ಕ್ಸನ್ನು ತಂದುಕೊಡುತ್ತೆ. ಸೊ ನಿಮಗೆ ಪೊಯಮ್ಗೆ ಯಾವುದೇ ರೀತಿ ಇದು ಬರುತ್ತೆ ಅಥವಾ ಇದು ಬರುತ್ತೆ ಅನ್ನೋದಿಲ್ಲ, ಕನ್ಫರ್ಮ್ ಆಗಿ ಬರುವಂಥದ್ದೇ ಇದು ಅಸಫಲತಾ. ಇದರಲ್ಲಿ 4 ಲೈನ್ ಬರೋದು. ಸೊ ಈ 4 ಲೈನನ್ನು ಓದ್ಕೊಳ್ಳಿ. ಈಗ ಆಲ್ರೆಡಿ ಓದ್ಕೊಂಡಿರ್ತೀರ, ಇನ್ನೊಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ನನಗೆ ಬರುತ್ತಾ ಇಲ್ಲ ಅಂತಂದ್ಬಿಟ್ಟು. ಸೊ ನೆಕ್ಸ್ಟು ಚುಟ್ಟಿ ಪತ್ರ. ಸೊ ನೀವು ಚುಟ್ಟಿ ಪತ್ರ ನೋಡ್ತಿದ್ದೀರಲ್ಲ, ಇದು ನಿಮಗೆ ಕನ್ಫರ್ಮ್ ಆಗಿ 5 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಸೊ ನಿಮಗೆ 5 ಮಾರ್ಕ್ಸಿಗೆ ಬರೋದ್ರಿಂದ ಇದರಲ್ಲಿ ತುಂಬ ಯೂಸ್ಫುಲ್ ಏನಪ್ಪ ಅಂದರೆ ನೀವು ಎಲ್ಲ ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡಿ ಬರೆಯೋದು. ಸೊ ನೀವು ಬಾಡಿ ಆಫ್ ದ ಲೆಟರಲ್ಲಿ ಸ್ವಲ್ಪ ಲಾಂಗ್ ಆಗಿ ಬರಿಬೇಕಾಗುತ್ತೆ. ಸೊ ಯಾವುದೇ ರೀತಿ ಪಾಯಿಂಟ್ಸ್ ಮಿಸ್ ಮಾಡೋ ಆಗಿಲ್ಲ. ಮಿಸ್ ಮಾಡಿದರೆ ನಿಮಗೆ 4 ಅಥವಾ 3 ಮಾರ್ಕ್ಸನ್ನು ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಯಾರೂ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಬರೀರಿ. ನಿಮಗೆ ಬರೋದೇ ಒಂದು ಚುಟ್ಟಿ ಪತ್ರ. ಸೊ ಅದು ದಿನಗಳು ಮಾತ್ರ ಚೇಂಜ್ ಆಗುತ್ತೆ. 2 ದಿನ ಅಥವಾ 3 ದಿನ ಈ ರೀತಿ ಕೊಡ್ತಾರೆ. ಬಟ್ ರೀಸನ್ನು ಯಾವುದಾದ್ರೂ ಕೊಡ್ರಿ ಅಂತ ಹೇಳ್ತಾರೆ. ಸೊ ನೀವು ಬಾಯಿಕ ಶಾದಿ ಅಥವಾ ನಿಮಗೆ ಹುಷಾರಿಲ್ಲ ಈ ರೀತಿ ರೀಸನ್ನ ಕೊಟ್ಬಿಟ್ಟು ಬರೀಬೋದು. ಸೊ 5 ಮಾರ್ಕ್ಸ್ ಇದರಿಂದ ಬರುತ್ತೆ ನಿಮಗೆ ಚುಟ್ಟಿ ಪತ್ರದಿಂದ. ಸೊ ನಿಮಗೆ ಬರಲಿಲ್ಲ ಅಂದರೆ ಇದರಲ್ಲಿ ನೋಡಿಕೊಂಡು ಸ್ವಲ್ಪ ಬರ್ಕೋಬೋದು ನೀವು. ನೋಡಿ, ಮೇರಿ ಬಹನ್ ಕಿ ಶಾದಿ ಅಥವಾ ಮೇ ಬಿಮಾರ್ ಹೂ. ಸೊ ಈ ರೀತಿ 2 ರೀಸನ್ನು ಇದರಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಇದನ್ನೇ ಫಾಲೋ ಮಾಡಿದರೆ ಸಾಕು, ಆರಾಮಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಹಿಂದಿ ಆರಾಮಾಗಿ ಪಾಸ್ ಆಗ್ತೀರಾ. ನೆಕ್ಸ್ಟು ಗದ್ಯಾಂಶ. ಸೊ ನಿಮಗೆ ಅಪಠಿತ ಗದ್ಯಾಂಶ ಅಂದರೆ ಇವಾಗ ನಿಮಗೆ ಒಂದು ಗದ್ಯಾಂಶ ಕೊಟ್ಬಿಟ್ಟು ಅದ್ರ ಕೆಳಗಡೆ 4 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಆ ರೀತಿಯ ಒಂದು ನಿಮಗೆ ಈಸಿ ಆಗಲಿ ಅಂತಂದ್ಬಿಟ್ಟೆ ಕೊಟ್ಟಿರ್ತಾರೆ. ಸೊ ಇದು 4 ಮಾರ್ಕ್ಸ್ಗಿರುತ್ತೆ. ನಿಮಗೆ 4 ಕ್ವಶನ್ಸ್ ಕೊಡ್ತಾರೆ. ಸೊ ಆ ಒಂದು 4 ಕ್ವಶನ್ಸ್ಗೆ ಈ ಒಂದು ಗದ್ಯಾಂಶ ಏನಿದೆ ಇದರಿಂದನೇ ಆನ್ಸರ್ ತೆಗೆದು ಬರೀಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಅನ್ನೋದನ್ನು ಒಂದು ಸಾರಿ ಓದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಅನುವಾದಕ್ಕೆ ನಾನು ಆಲ್ರೆಡಿ ಸ್ವಲ್ಪ ಪ್ರಿಪ್ರೇಟ್ರಿ 2ಗೆ ನಿಮಗೆ ಮಾಡಿದ್ದೆ ಯಾವ್ಯಾವ ಪಾಠದಿಂದ ಅನುವಾದ ಬರುತ್ತೆ ಅಂತಂದ್ಬಿಟ್ಟು. ಸೊ ಅದನ್ನು ಒಂದು ಸಾರಿ ವಿಡಿಯೋ ನೋಡಿ. ನೆಕ್ಸ್ಟ್ ನೋಡಿ, ಅನುವಾದ ಅಂದರೆ ಕನ್ನಡದಲ್ಲಿ ಅನುವಾದ ಮಾಡಬೇಕು, ಅಥವಾ ನೀವು ಇಂಗ್ಲೀಷಲ್ಲಿ ಅನುವಾದ ಮಾಡ್ತೀನಿ ಅಂದರೂ ಸಹ ಮಾಡ್ಬೋದು. ಯಾವುದ್ರಲ್ಲಾದರೂ ಅನುವಾದ ಮಾಡ್ಬೋದು. ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. 3 ಮಾರ್ಕ್ಸ್ ಇರುತ್ತೆ ಅದಕ್ಕೆ. ನೆಕ್ಸ್ಟು ಮಾತೃಭೂಮಿ ಪೊಯಮಿಂದ 3 ಮಾರ್ಕ್ಸ್ ಬರೋವಂಥ ಪ್ರಶ್ನೆಗಳಿದೆ. ಸೊ ಯಾವುದಪ್ಪ ಅಂದರೆ मातृभूमि के प्राकृतिक सौंदर्य का वर्णन कीजिए, मातृभूमि का स्वरूप कैसे ವರ್ಣಿತ್ ಹೈ. ಸೊ ಇದೆರಡು ಕ್ವಶನ್ಸು. ಸೊ ನೀವು ನೋಡ್ತಿರ್ಬೋದು ಮೇಲೆ 3 ಪಾಯಿಂಟ್ಸು ಈ ಕ್ವಶನ್ಗಿದೆ. ಸೊ ಇದು ನೋಡಿಕೊಂಡ್ರೆ 3 ಮಾರ್ಕ್ಸು ನಿಮಗೆ. ನೆಕ್ಸ್ಟು ಇನ್ನೊಂದು ಪ್ರಶ್ನೆಯೂ ಅಷ್ಟೇ, ಇದಕ್ಕೆ 4 ಒಂದು ಪಾಯಿಂಟ್ಸ್ ಇದೆ. ಸೊ ಇದನ್ನು ಓದ್ಕೊಂಡ್ರು 3 ಮಾರ್ಕ್ಸು. ಸೊ ನೀವು ಇದೆರಡನ್ನು ಓದ್ಕೊಳ್ಬೇಕು. ಯಾಕಂದರೆ ನಿಮಗೆ ಆ ಪ್ರಶ್ನೆನಾದರೂ ಕೇಳ್ಬೋದು, ಈ ಪ್ರಶ್ನೆನಾದರೂ ಕೇಳ್ಬೋದು, ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇದು. ಸೊ ಅದಕ್ಕೋಸ್ಕರ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನಿಮಗೆಲ್ಲ ಶಾರ್ಟಾಗೇ ಇರುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು ನೀವು ಸಮಯ ಮಹತ್ವ. ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಒಂದು ಪ್ರಶ್ನೆ ಬರುತ್ತೆ ಅಂದರೆ ಸಮಯ ಅತ್ಯಂತ ಅನ್ಮೋಲ್ ಹೈ, ಕವಿತಾ ಕೆ ಆಧಾರ್ ಪರ್ ಸ್ಪಷ್ಟ ಕೀಜಿಯೇ, ಸಮಯ ಕಾ ಮಹತ್ವ ಬತಾಯಿಯೇ. ಸೊ ಈ ರೀತಿಯ 3 ಪ್ರಶ್ನೆಗಳು ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ. ಸೆಪ್ರೇಟಾಗಿ ಬಂದರೂ ಸಹ ಇದೇ ಆನ್ಸರ್ ಆಗಿರುತ್ತೆ. ಸೊ ನಿಮಗೆ ಸಮಯಿಕ ಮಹತ್ವ ಪಾಠದಿಂದ ಒಂದು ಪೊಯಮ್ ಏನಿದೆ ಅದರಿಂದ 3 ಮಾರ್ಕ್ಸ್ ಪ್ರಶ್ನೆ ಬಂದೇ ಬರುತ್ತೆ. ಸೊ ಇದು ಕನ್ಫರ್ಮ್. ಸೊ ನೀವು ಇಷ್ಟೇ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ನಿಮಗೆ 4 ಮಾರ್ಕ್ ಕ್ವಶನ್ ಬರುತ್ತೆ.
ಸೊ ನಿಮಗೆ ಬಸಂತ್ ಇಮಾನ್ದಾರ್ ಲಡ್ಕಾ ಅಥವಾ ಪಂಡಿತ್ ಶಂಕರ್ ಅವ್ರದ್ದು ಬರುತ್ತೆ. ಸೊ ನೀವು 2 ಕ್ವಶನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ಬಟ್ ನೀವು ಒಬ್ಬರದೇ ಓದ್ಕೊಂಡ್ರೆ ಸಾಕು. ಪಂಡಿತ್ ರಾಜ್ಕಿಶೋರ್ ಅವ್ರದ್ದು ಮಾನವೀಯ ಗುಣ. ಸೊ 2ರಲ್ಲಿ ಒಂದಂತೂ ಪಕ್ಕಾ ಬಂದೇ ಬರುತ್ತೆ. ಸೊ ನೀವು ಒಂದು ಓದ್ಕೊಳ್ಳಿ, ಯಾವ್ದು ಈಸಿ ಅನಿಸುತ್ತೋ ಅದು. ನೆಕ್ಸ್ಟು 4 ಮಾರ್ಕ್ಸ್ದು ಅನುರೂಪತಾ ಪ್ರಶ್ನೆ ನಿಮಗೆ ಗೊತ್ತೇ ಇದೆ, 4 ಕೊಡ್ತಾರೆ. ಅದನ್ನು ನಿಮಗೆ ಕನ್ನಡದಲ್ಲಿ ಯಾವ ರೀತಿ ಸಂಬಂಧಿ ಪದ ಅಂತಾರೋ ಅದೇ ರೀತಿ ಇದು ಸಹ ಅನುರೂಪ ಪದಗಳು. ಸೊ ನೋಡ್ತಾ ಇರ್ಬೋದು ನೀವು, ಇಷ್ಟೆಲ್ಲ ಇದೆ. ಸೊ ನೀವು ಇದನ್ನೆಲ್ಲ ಪೂರ್ತಿಯಾಗಿ ಓದ್ಕೊಳ್ಳೇಬೇಕು. ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟು. ಸೊ ಇದನ್ನು ಯಾವುದೂ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಓದಿ. ಯಾಕಂದರೆ ಇದು ಪಾಸಿಂಗ್ ಪ್ಯಾಕೇಜ್, ನೀವು ಸ್ಕೋರಿಂಗ್ ಪ್ಯಾಕೇಜ್ ಥರ ಬಿಡೋ ಹಾಗಿಲ್ಲ. ಸೊ ನೋಡ್ತಿರ್ಬೋದು ಇಷ್ಟೊಂದಿದೆ. ಸೊ ಅಷ್ಟನ್ನು ಒಂದು ಸಾರಿ ಓದ್ರಿ. ಯಾಕಂದರೆ ನಿಮಗೆ ಅಕಸ್ಮಾತ್ ಏನಾದರೂ ನೆನಪಾಗಿಲ್ಲ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಓದಿದರೆ ನೆನಪಾದರೂ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳು ಜಾಸ್ತಿ ಇದೆ. ಸೊ ಯಾವ್ದ್ಯಾವ್ದು ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಸೊ ನೀವು ಅದಕ್ಕೆ 4 ಮಾರ್ಕ್ ಕ್ವಶನ್ಸು. ಸೊ ಇದು 4 ಅಂಕಗಳನ್ನು ತಂದುಕೊಡುತ್ತೆ ಒಂದು ವಾಕ್ಯದ ಪ್ರಶ್ನೆಗಳು. ಸೊ ನೋಡಿ, ಎಲ್ಲ ಪಾಠ ಮತ್ತು ಪೊಯಮಿಂದ ಇನ್ಕ್ಲೂಡ್ ಮಾಡಿ ಇಷ್ಟು ಮಾಡಿದ್ದಾರೆ ಅವರು. ಸೊ ಇದನ್ನೆಲ್ಲ ಓದ್ಕೊಳ್ಳೇಬೇಕು ನೀವು, ಯಾವುದೇ ರೀತಿ ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ನೋಡ್ಕೊಳ್ಳಿ ಪೂರ್ತಿಯಾಗಿ. ನೆಕ್ಸ್ಟು ನಿಮಗೆ ದೋಹೆ ಕೊಡ್ತಾರೆ. ದೋಹೆ ಕೊಟ್ಬಿಟ್ಟು ಅದರ ಭಾವಾರ್ಥ ಬರೀರಿ ಅಂತ ಕೊಡ್ತಾರೆ. ಇದು ಸಹ ನಿಮಗೆ 3 ಮಾರ್ಕ್ಸಿಗಿರುತ್ತೆ. ನಾನು ಇದರಲ್ಲಿ 1ನೇ ಪ್ಯಾರಾ ಮತ್ತು 3ನೇ ಪ್ಯಾರಾ ಮತ್ತು 5ನೇ ಪ್ಯಾರಾ, ಈ 3 ಪ್ಯಾರಾಗಳು ನಿಮಗೆ ಇಂಪಾರ್ಟೆಂಟ್. ತುಳಸಿಕೆ ದೋಹೆ ಇದರಲ್ಲಿ. ಸೊ ನೀವು ಭಾವಾರ್ಥ ಬರೀಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ನೇ ಪೊಯಮ್ಗೆ ಕೊಟ್ಟಿದ್ದಾರೆ. ಸೊ ಭಾವಾರ್ಥ ಇಷ್ಟೇ ಪಾಯಿಂಟ್ಸು. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಲಾಂಗ್ ಆಗಿದೆ, ಇದರಲ್ಲಿ ಶಾರ್ಟ್ ಆಗಿದೆ. ಸೊ ಇದನ್ನೇ ನೀವು ಸಜೆಸ್ಟ್ ಮಾಡ್ಬೋದು. 3 ಮಾರ್ಕ್ಸ್ ಬರುತ್ತೆ ನಿಮಗೆ. ನೆಕ್ಸ್ಟು 3ನೇ ಪೊಯಮು. ಸೊ ನೋಡ್ಬೋದು ನೀವು, ಭಾವಾರ್ಥ ಕೊಟ್ಟಿದ್ದಾರೆ ಅವರೇ ಈಸಿಯಾಗಿ ಶಾರ್ಟಾಗಿ. ಸೊ ಇದನ್ನೇ ಸಜೆಸ್ಟ್ ಮಾಡಿ. ನೆಕ್ಸ್ಟು 5th ಪೊಯಮು. ಸೊ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ನೆಕ್ಸ್ಟು ನಿಮಗೆ ವ್ಯಾಕರಣದಿಂದ 4 ಮಾರ್ಕ್ಸ್ ಬರುತ್ತೆ. ಸೊ ನೋಡ್ತಿರ್ಬೋದು ನೀವಿಲ್ಲಿ ಇಷ್ಟೇ ಅಂತ ಕೊಟ್ಟಿದ್ದಾರೆ. ವಿಲೋಮ ಶಬ್ದ 3 ಕೊಟ್ಟಿದ್ದಾರೆ. ನೆಕ್ಸ್ಟು ವಿರಾಮ್ ಚಿಹ್ನ, ಸೊ ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನವಾಚಕ್, ವಿಸ್ಮಯ ಬೋಧಕ್, ಸೊ ಚಿಹ್ನೆ ಸಮೇತ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟು ಲಿಂಗ ಯಾವ್ದ್ಯಾವ್ದು ಬರುತ್ತೆ ಅನ್ನೋದು. ಸೊ ಮಾತಾ ಪಿತಾ ಅಂತ ಬರೀಬೇಕು. ಪಿತಾ ಬಂದರೆ ಮಾತಾ ಅಂತ ಬರೀಬೇಕು. ವಚನ, ಆಮೇಲೆ ಪ್ರೇರಣಾರ್ಥಕ ರೂಪ. ನಿಮಗೆ ಪ್ರಥಮ ಪ್ರೇರಣಾರ್ಥಕ ರೂಪನೇ ಬರೋದು. ಸೊ ನೀವು ಅದು ಟೆನ್ಷನ್ನೇ ತಗೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಕಾರಕ್ ಚಿಹ್ನೆ, ಆಮೇಲೆ ಸಂಧಿ ಆಗಿರ್ಬೋದು, ಸಮಾಸ, ಇದೆಲ್ಲ ನೋಡಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್ ನಿಮಗೆ 40+ ತೆಗಿಬೇಕು ಅಂದರೆ ಈ ಕೆಳಗಡೆ ಇದೆ ನೋಡಿ, ಇಂಟರ್ನೆಟ್ ಕ್ರಾಂತಿಯಿಂದ 3 ಮಾರ್ಕ್ಸ್ ಬರುತ್ತೆ ಕ್ವಶನ್ನು. ಸೊ ಇದು ನೀವು ನೋಡ್ತಿದ್ದೀರಾ 3 ಮಾರ್ಕ್ ಕ್ವಶನ್ಸ್ ಇದೆಲ್ಲ ಇಂಟರ್ನೆಟ್ ಕ್ರಾಂತಿಯಿಂದ. ನಿಮಗೆ ನಿಬಂಧ ಸಹ ಅಷ್ಟೇ ಇಂಟರ್ನೆಟ್ ಕ್ರಾಂತಿಯಿಂದನೇ ಬರೋದು. ಸೊ ಅದು ಆಮೇಲೆ ಕರ್ನಾಟಕದ ಬಗ್ಗೆ ಬರುತ್ತೆ. ಸೊ ಕರ್ನಾಟಕದ ವಿಶೇಷತೆ ಬಗ್ಗೆ ಬರುತ್ತೆ. ಸೊ ನಿಬಂಧ ನೀವು ಇಂಟರ್ನೆಟ್ ಪಾಠ ಪೂರ್ತಿ ಓದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ಸೋಷಲ್ ನೆಟ್ವರ್ಕಿಂಗು ಅದು. ಆಮೇಲೆ ಕರ್ನಾಟಕ ಸಂಪದ, ಇದು ಸಹ 3 ಮಾರ್ಕ್ಸಿಗೆ 1 ಪ್ರಶ್ನೆ ಬರುತ್ತೆ. ನಿಮಗೆ ಪ್ರಾಕೃತಿಕ ಸೌಂದರ್ಯ ಕೇಳ್ತಾರೆ ಅಥವಾ ಶಿಲ್ಪಕಲಾ ಬಗ್ಗೆ ಕೇಳ್ತಾರೆ. ನೋಡ್ತಿರ್ಬೋದು 2 ಪ್ರಶ್ನೆ ಸಹ ಅಲ್ಲೇ ಇದೆ. ನಿಬಂಧ ರಚನೆ ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳ್ದಾಗೆ ಇಂಟರ್ನೆಟ್ಟು ಮತ್ತು ಕರ್ನಾಟಕ ರಾಜ್ಯ ಬಗ್ಗೆ ಬರುತ್ತೆ. ಸೊ 4 ಮಾರ್ಕ್ಸಿಗೆ. ನೆಕ್ಸ್ಟು ಅಭಿನವ್ ಮನುಷ್ಯಯಿಂದ 2 ಮಾರ್ಕ್ಸು ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸ್ದು. ಸೊ ದಿನಕರ್ ಜಿ ಕೆ ಅನುಸಾರ್. ಸೊ ನೋಡಿ ಇದು ಇಂಪಾರ್ಟೆಂಟ್ ಪ್ರಶ್ನೆ, ಇದು ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಭೌತಿಕ ಸಾಧನ, ಇದೇನು ಅಷ್ಟು ಸಾರಿ ರಿಪೀಟ್ ಆಗಿಲ್ಲ, ಬಟ್ ಇದೆರಡು ಇಂಪಾರ್ಟೆಂಟ್ ಅಂತಲೇ ಕೊಟ್ಟಿರೋದು. ಸೊ ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಪೂರ್ತಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಸೂರ್ಯ ಶಾಮಿಂದ ನೋಡ್ತಿರ್ಬೋದು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟು ಶನಿ ಪಾಠದಿಂದನೂ ಸಹ ಅಷ್ಟೇ ಪೂರಕ ವಾಚನ ಇದು. ಸೊ ಇದರಿಂದ ಸಹ 4 ಅಂಕಗಳಿರುತ್ತೆ. ಅಂದರೆ ಆಪ್ಷನ್ಗೆ ಕೊಟ್ಟಿರ್ತಾರೆ ನಿಮಗೆ ಇನ್ನೊಂದು ಪ್ರಶ್ನೆನ. ಸೊ 2 ಮಾರ್ಕ್ಸು ನೋಡ್ತಿರ್ಬೋದು. ಇದೆಲ್ಲ ಪ್ರಶ್ನೆಗಳು ನಿಮಗೆ ಶನಿ ಪಾಠದಿಂದನೇ ಬರೋದು. ಸೊ ನೆಕ್ಸ್ಟು ನಾಗರಿಕ ಕರ್ತವ್ಯ, ಇದರಿಂದ ಬರುತ್ತೆ 2 ಕ್ವಶನ್ಸು. ಸೊ ನೋಡ್ತಿರ್ಬೋದು, ನಾಗರಿಕೆ ಕೋಯಿ 3 ಕರ್ತವ್ಯ ಲಿಖಿಯೇ, ಕರ್ತವ್ಯದ ಬಗ್ಗೆ ಕೇಳ್ತಾರೆ, ಯಾವ ಕರ್ತವ್ಯ ಮಾಡಬೇಕು ಅನ್ನೋದು. ಸೊ ಇದನ್ನು ಬರೀರಿ. ನೆಕ್ಸ್ಟ್ ಮೀನಾ ಮೇಡಮ್, ಇದು ಸಹ ಇಂಪಾರ್ಟೆಂಟೇ. ಸೊ ಇದೆಲ್ಲ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನೀವು ಆರಾಮಾಗಿ ಹಿಂದಿನ ಪಾಸ್ ಆಗ್ಬೋದು. ಹಿಂದಿ ಪಾಸ್ ಆಗೋದಲ್ದಿರ ನೀವು 40+ ತೆಗಿಬೋದು. ಸೊ ಅದಕ್ಕೋಸ್ಕರ
ಇದೇ ರೀತಿ ನಾನು ಸ್ಕೋರಿಂಗ್ ಪ್ಯಾಕೇಜ್ನ ಆದಷ್ಟು ಬೇಗ ಬಿಡ್ತೀನಿ. ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಕಮೆಂಟ್ ಮಾಡಿ. ನಾನು ಇನ್ನೇನು ರೆಡಿ ಮಾಡ್ತಾಯಿದ್ದೀನಿ, ಆದಷ್ಟು ಬೇಗ ಬಿಡ್ತೀನಿ. ಸೊ ಯಾರ್ಯಾರು ಇವತ್ತಿನ ಪರೀಕ್ಷೆಯ ಕೀ ಆನ್ಸರ್ಸ್ ನೋಡಿಲ್ಲ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೀ ಆನ್ಸರ್ಸ್ ನೋಡಿಲ್ಲ, ಬೇಗ ಬೇಗ ಹೋಗಿ ನೋಡಿ, ನಮ್ಮ ಚಾನಲಲ್ಲಿದೆ ವೀಡಿಯೋಸು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.